We are the members of the Karnataka Domestic Workers Union. Nowadays we are seeing lot of harassment on the women, especially those who are working in the houses. When we look at the incident of Prajwal Revannan, the former MP from Hassan, there were lot of instances where he has harassed the women, sexually abused. And we are seeing also a lot of videos are being circulated. So much humiliating for the women. So we want, like any other organized sector has any other act, it gives punishment to the violators. So we also want to want a act which supports the women, those are working in the houses, and they should be given proper facilities. They also should be heard whenever they want to speak. Any violence happens, any harassment happens on them, they should be given chance to talk in the public. And all that we have expressed already about our facilities, ESI, PF, all that should come into force. And our government, we appeal to the government of Karnataka and government of India to form an act to so that the domestic workers will be benefited from this act. ನಾಳೆ ಅಂದರೆ 16ನೇ ಜೂನ್ ನಾವು ಗೃಹ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದರ ಅಂಗವಾಗಿ ನಾವು ರ್ಯಾಲಿಗಳನ್ನು ಹಮ್ಮಿಕೊಂಡಿದ್ದೀವಿ. ಬೀದರಲ್ಲಿ 19ನೇ ತಾರೀಕು, ಯಾದಗಿರಿಯಲ್ಲಿ 20ನೇ ತಾರೀಕು ಮತ್ತು 21ನೇ ತಾರೀಕು ಕಲಬುರಗಿಯಲ್ಲಿ. ಈ ಗೃಹ ಕಾರ್ಮಿಕರ ಬಗ್ಗೆ ನಾವು ಯಾಕೆ ತುಂಬ ಕಾಳಜಿ ತೋರಿಸಬೇಕು ಅಂತ ಹೇಳಿದ್ರೆ, ಈ ಗೃಹ ಕಾರ್ಮಿಕರ ಒಂದು ಒಕ್ಕೂಟ ಇದೆಯಲ್ಲ, ಅದು ಗೃಹ ಕಾರ್ಮಿಕ ಅಂದರೆ ಈ ಕೆಲಸದ ಆಧಾರದ ಮೇಲೆ ಆಧಾರವಾಗಿದೆ. ಆದ್ದರಿಂದ ಈ ಕೆಲಸವನ್ನು ಗುರುತಿಸಬೇಕು. ಈ ಕೆಲಸ ಮಾಡುವವರಿಗೆ ಒಂದು ಆಡಳಿತ ಮಂಡಳಿ ರಚನೆಯಾಗಬೇಕು. ಅವರಿಗೋಸ್ಕರನೇ ಒಂದು ಕಾನೂನು ಜಾರಿಯಾಗಬೇಕು. ಆಲ್ರೆಡಿ ಸಿ 189 ಕನ್ವೆನ್ಷನ್ನು ಸಮಾವೇಶವನ್ನು ನಮ್ಮ ಭಾರತ ಅನುಮೋದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಅದು ಬಿಟ್ಟು ಈಗ ನಮ್ಮ ಗೃಹ ಕಾರ್ಮಿಕರಿಗೆ ನಾವು ಈಗ ಹಾಸನದ ಘಟನೆಯ ಹಿನ್ನೆಲೆಯಲ್ಲಿ ಮಾತನಾಡುವುದಾದರೆ, ತುಂಬ ಕಷ್ಟಕರ ಜೀವನವನ್ನು ಅವರು ಇದು ಮಾಡ್ತಾ ಇದ್ದಾರೆ. ಅಂದರೆ ಕಷ್ಟಕರ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಅಂದರೆ ಕೆಲವು ಕಮಿಟಿಗಳನ್ನು ರಚಿಸಬೇಕು, ಸಹಾಯವಾಣಿಗಳು ಇರಬೇಕು. ಅಂದರೆ ಅವರಿಗೆ ಅವರ ಕಷ್ಟಗಳನ್ನು ಹೇಳಿಕೊಳ್ಳಲು ಅವರದೇ ಆದ ಗೃಹ ಕಾರ್ಮಿಕರ ಮಂಡಳಿಗಳು ಇದ್ದರೆ, ಅದು ಕೂಡ ಗೃಹ ಕಾರ್ಮಿಕರ ಸಂಘಟನೆಗಳು ಅದರ ಒಳಗಿರಬೇಕು ಆ ಮಂಡಳಿಗಳಲ್ಲಿ. ಆಮೇಲೆ ಸರ್ಕಾರ ಕೂಡ ಅವರಿಗೆ ಹೆರಿಗೆ ಭತ್ಯೆಯಾಗಲಿ, ಅವರ ಜೀವನಾಂಶಕ್ಕೆ ಬೇಕಾದ ಇದು ವೇತನ ಮತ್ತು ಮಿನಿಮಮ್ ವೇಜ್ ಅಂತ ಹೇಳ್ತೀವಿ, ಅದನ್ನು ಮತ್ತು ರಜೆಗಳನ್ನು ಘೋಷಿಸಬೇಕು. ವಾರ್ಷಿಕ ರಜೆ, ಸಂಡೇ ರಜೆ, ESI, PFಗಳನ್ನು ಕೂಡ ಅವರಿಗೆ ಕೊಡಿಸಬೇಕು ಅಂತೇಳಿ ನಾವು ಸರ್ಕಾರದ ಕೇಳ್ತಾ ಇದ್ದೀವಿ. ನಮ್ಮ ಹೆಸರು ಶರಣಮಾರಿ. ಯೂನಿಯನಲ್ಲಿ ಮಾಡ್ತಾ ಇರೋದು 15 ವರ್ಷ ಆಯಿತು. ಈಗ ನಮ್ಮ ಮನೆ ಕೆಲಸ ಮಾಡೋರಿಗೆ ಏನು ಹೆಚ್ಚಿಗೆ ಕೆಲಸ ಜಾಸ್ತಿ ತೊಗೋತಾಳ್ರಿ. ಕೆಲಸ ಟಾಯ್ಲೆಟ್ಗಂತೂ ಯಾರ್ದು ಹೋಗಿ ಕೆಲಸ ಮಾಡಿ ಬಂದ್ಮ್ಯಾಗ ಟಾಯ್ಲೆಟ್ಗಂತೂ ಯಾರಿಗೂ ಹೋಗಿಸ್ಕೊಳಂಗಿಲ್ಲ ರೀ. ಟಾಯ್ಲೆಟ್ ಭಾಳ ಪ್ರಾಬ್ಲಮ್ ಅದ ರೀ. ಎಲ್ಲ ಟಾಯ್ಲೆಟ್ನಾಗ ಅಂದ್ರೆ ಹೆಣ್ಮಕ್ಳು ಸ್ವಚ್ಛ ಇದ್ರೇ ಕೆಲಸ, ಹೆಣ್ಮಕ್ಳದು ಪೂರ ಇದು ಇರ್ಬೇಕಲ್ರಿ ಅವರು. ಆ ಟಾಯ್ಲೆಟ್ ಬಗ್ಗೆದಾಗ ಸ್ವಲ್ಪ ಎಲ್ಲರಿಗೆ ಮನೆ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಎಲ್ಲರಿಗೂ ಟಾಯ್ಲೆಟ್ ಒಂದು ಯೂಸ್ ಮಾಡ್ಲಿಕ್ಕೆ ಕೊಟ್ರೆ ಭಾಳ ಚಲೋ. ಮತ್ತೇನಿಲ್ಲ.